ಗುರುನ ರಿಟೈರ್ ಆಗ್ಬೇಕಂದ್ರೆ ಎಷ್ಟು ದುಡ್ಡು ಇರ್ಬೇಕು ನನ್ನ ಹತ್ರ ಅಂತ ನೀವು ಗೂಗಲ್ ಮಾಡಿದ್ರೆ ನಿಮ್ಗೆ ಸಿಕ್ಕಾಪಟ್ಟೆ ಉತ್ತರ ಸಿಕ್ಕಿರ್ಬೋದು. ಕೆಲವು ಸೈಟ್ಗಳು 5 ಕೋಟಿ ಇರ್ಬೇಕಪ್ಪ ಅಂತ ಹೇಳ್ತಾರೆ, ಕೆಲವು ಇನ್ಫ್ಲೂಯೆನ್ಸರ್ಸ್ಗಳು 10 ಕೋಟಿ ಇದ್ರೂ ಸಾಲಲ್ಲ ಅಂತಾರೆ. ಬಟ್ ಏನ್ ಗೊತ್ತಾ, ಒಂದ್ ಕ್ಯಾಲ್ಕುಲೇಷನ್ ಮಾಡೋದು ಈ ಎಲ್ಲಾ ಜನ ಮರಿತಾರೆ. ಏನಪ್ಪಾ ಅದು ಅಂದ್ರೆ, ನೀವು ರಿಟೈರ್ ಆಗ್ತೀರಾ ಅಂದ್ರೆ ಬರೀ ಎಷ್ಟು ದುಡ್ಡನ್ನ ಸೇವ್ ಮಾಡ್ತೀರಾ ಅಂತ ನೋಡೋದಲ್ದೇನೆ ಸಂಪಾದಿಸಿರೋ ದುಡ್ಡನ್ನ ಹೆಂಗೆ ಪ್ರೊಟೆಕ್ಟ್ ಮಾಡೋದಂತ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದ್ ಕ್ಯಾಲ್ಕುಲೇಷನ್ ಮಾಡೋದು ಈ ಎಲ್ಲಾ ಜನ ಮರಿತಾರೆ. ಓಲ್ಡ್ ಏಜ್ ಅಲ್ಲಿ ನಿಮ್ಗೆ ಅಥವಾ ನಿಮ್ ಮನೆಯವ್ರಿಗೆ ದೊಡ್ಡ ಮೆಡಿಕಲ್ ಎಮರ್ಜೆನ್ಸಿ ಬರುತ್ತೆ, ಅವಾಗ 25-30 ಲಕ್ಷ ತನಕ ನಿಮ್ದು ದುಡ್ಡು ಹೋಗೋಗಳ ಚಾನ್ಸಸ್ ಇದೆ. ಬಿಕಾಸ್ ನಾವು ಈ ತರ ಬೇಜಾನ್ ಕೇಸ್ಗಳನ್ನ ನೋಡ್ಬಿಡಿದ್ವಿ. ಅದಕ್ಕೆ ರೀ, ನೀವು ರಿಟೈರ್ಮೆಂಟ್ ಗೆ ಪ್ಲಾನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಒಂದನ್ನ ದಯವಿಟ್ಟು ಮರಿಬೇಡಿ, ಹೆಲ್ತ್ ಇನ್ಶೂರೆನ್ಸ್. ಬರೀ ಮೆಡಿಕಲ್ ಪ್ರಾಡಕ್ಟ್ ಅಲ್ಲ ಗುರು, ಇದು ರಿಟೈರ್ಮೆಂಟ್ ಪ್ರೊಟೆಕ್ಷನ್ ಪ್ಲಾನ್. 20s ಅಥವಾ 30s ಅಲ್ಲಿ 10-15 ಲಕ್ಷದ್ದು ಪ್ಲಾನ್ ತಗೊಂಡ್ ಇಟ್ಕೊಂಡ್ರೆ ಕಮ್ಮಿ ಪ್ರೀಮಿಯಮ್ಸ್ ಅಂತೂ ಫಸ್ಟ್ ಆಫ್ ಆಲ್ ಬಿದ್ದೇ ಬೀಳುತ್ತೆ. ಬೋನಸ್ ಇಂದ ನಿಮ್ ಕವರ್ ಕೂಡ ಗ್ರೋ ಆಗ್ತಿರತ್ತೆ. ಇನ್ನೊಂದು ಪ್ರಾಡಕ್ಟ್ ನ ಮರಿಬೇಡಿ, ಇದು ಸಿಕ್ಕಾಪಟ್ಟೆ ಅಫೋರ್ಡಬಲ್. ಬಟ್ ನೆಕ್ಸ್ಟ್ 30-40 ಇಯರ್ಸ್ ಅಲ್ಲಿ ನಿಮ್ದು ಏನಾರು ಅನ್ಟೈಮ್ಲಿ ಡೆತ್ ಆದ್ರೆ ಈ ಪ್ರಾಡಕ್ಟ್ ನಿಮ್ ಫ್ಯಾಮಿಲಿಗೆ 1, 2 ಅಥವಾ 3 ಕೋಟಿ ಕೊಡುತ್ತೆ. ಇದೇ ರೀ ಟರ್ಮ್ ಇನ್ಶೂರೆನ್ಸ್. ರಿಟೈರ್ಮೆಂಟ್ ಗೆ ಒಂದು ಪರ್ಫೆಕ್ಟ್ ನಂಬರ್ ಚೇಸ್ ಮಾಡೋ ಮುಂಚೆ 1 ಸೆಕೆಂಡ್ ಟೈಮ್ ಕೊಟ್ಟು ಯೋಚನೆ ಮಾಡಿ, ನಿಮ್ ಸೇವಿಂಗ್ ಸೀರಿಯಸ್ಲಿ ಪ್ರೊಟೆಕ್ಟ್ ಆಗಿದ್ಯಾ? ಆಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ, ಕನ್ನಡ ಭಾಷೆಲೇನೆ ಕನ್ನಡದವರಿಗೆ ಫ್ರೀ ಆಗಿ ಕಾಲ್ ಬುಕ್ ಮಾಡ್ಕೊಳ್ಳಿ. ಲಿಂಕು ನಿಮ್ಗೆ ಚಾನೆಲ್ ನ ಬಯೋದಲ್ಲಿ ಸಿಗತ್ತೆ.